ಸಾಮರ್ಥ್ಯ ಆದತ್ತು ಕೂಡ ಅಂದ್ರೆ ಇಲ್ಲಿ ಲಿಂಗಮ್ಮ ಅಂಗೈ ಒಳಗಿಂದ ಲಿಂಗ ಅಂತ ಇಟ್ಕೊಂಡು ಕುಂತ್ರೆ ಸ್ವತಃ ತೆಂಗಿನ ಗಿಡನೇ ಬಾಗಿ ಆ ತೆಂಗಿನ ಒಳಗೆ ಇರ್ತಕ್ಕಂಥ ನೀರಿನಿಂದ ಅಭಿಷೇಕ ಮಾಡ್ತದ ತಿಳ್ಕೊಂಡ್ರೆ ಇದು ಸಾಮಾನ್ಯ ಮಾತಲ್ಲ ಏನ್ರಿ. ಹಿಂದೆ ಅತಣಿ ಮುರುಗೇಂದ್ರ ಶಿವಗಳು ತಗೊಂಡಿದ್ರು. ಅತಣಿ ಮುರುಗೇಂದ್ರ ಶಿವಗಳು ತಗೊಂಡ್ರ ಅವ್ರು ಇಂಥ ಲೀಲಾಮೂರ್ತಿಗಳಲ್ಲ, ಎಲ್ಲ್ಯಾಕೆ ನೀರು ಕಾಣಲಿಕ್ಕೆ ಒಟ್ಟು ಅಲ್ಲಿ ಪೂಜೆ ಮಾಡ್ಕೊಳ್ಳೋದು, ಧ್ಯಾನಕ್ಕೆ ಕೂತು ಬಿಡೋದು. ಅತಣಿ ಮುರುಗೇಂದ್ರ ಶಿವಗಳು ಭಾಳ ದೊಡ್ಡ ತಪಸ್ಸುಗಳು. ಒಂದು ಸರಿ ಏನಾಗದ ತಗೊಂಡು ಕೇಳಿದ್ರ, ಒಂದು ನದಿ ದಂಡಿ ನೀರು ಕಂಡವ, ಯಪ್ಪ ಎಷ್ಟು ಆನಂದ ನೀರದವ, ಹೋಗಿ ಅದ ಸ್ನಾನ ಮಾಡ್ಯಾರ. ಸ್ನಾನ ಮಾಡಿ ಅಲ್ಲೆಲ್ಲ ಸುತ್ತ ಗಿಡಗಳಿದ್ವಲ್ಲ, ಒಂದು ದೊಡ್ಡ ಗಿಡ ನೋಡಿ ಆ ಗಿಡದ ಕೆಳಗೆ ಹೋಗಿ ಧ್ಯಾನಕ್ಕೆ ಅಂದ ಕುಂತಾರ. ಕಲ್ಪನೆ ಇರಲಿ ಮಗ, ಧ್ಯಾನಕ್ಕೆ ಅಂದ ಕುಂತಾರ. ಯಾವಾಗಿಂದ ಅತುಣಿ ಮುರುಗೇಂದ್ರ ಶಿವಗಳು ಧ್ಯಾನ ಮಾಡ್ಲಕತ್ತಾರ, ಅದು ನೆಳ್ಳಿಗೆ ಒಂದು ಗಿಡದ ನೆಳ್ಳಿಗಿಂದ ಕುಂತು ಆ ಧ್ಯಾನ ಮಾಡಕತ್ತಾರ. ಮತ್ತು ಸೂರ್ಯ ತಿರ್ಗವನಿ ಅಲ್ರಿ, ಯಾವಾಗಿಂದ ತಿರುಗ್ತಾ ಏನಾಗಿಬಿಟ್ಟದ ತಗೊಂಡೆ ಕೇಳಿದ್ರ ಏನ್ರಿ, ಅದು ನೆರಳು ಅಂತಗಂದು ಹೋಗಿ ಅತಣಿ ಮುರುಗೇಂದ್ರ ಶಿವಗಳ ಮೇಲೆ ಬಿಸಿಲು ಬಿದ್ದಾದ. ಮಧ್ಯಾಹ್ನ ಸಿಕ್ಕಾಬಡೆ ಬಿಸಿಲ, ಅದು ನೆರಳಿಂದ ಹೋಗಿಬಿಟ್ಟದ. ಮೊದಲು ನೆರಳದ ತಗೊಂಡು ಧ್ಯಾನಕ್ಕೆ ಅಂದ ಕುಂತಾರ. ಧ್ಯಾನಕ್ಕೆ ಕೂತು ಬಳಕ ಇವ್ರಿಗೆ ಅರಿವು ತಪ್ಪ್ಯದ. ಏನೇ ನಾ ಎಲ್ಲಿ ಕುಂತೀನಿ, ನಾ ಹೆಂಗೆ ಕೂತೀನಿ, ನಾನು ಏನು ಮಾಡಕತ್ತೀನಿ, ನಾನು ಅರಿವು ಇರ್ಲಾರ್ದಂಗ ಬರೀ ಭಗವಂತನ ಧ್ಯಾನ ಮಾಡ್ಕೋತಿ ಅಂದ ಕುಂತಾರ. ಯಾವಾಗ ಅದು ನೆರಳಂತಗಂದ ಹೋಗಿ ಅಂದ ಯಾವಾಗ ಬಿಸಿಲು ಬಿತ್ತೋ, ಆ ಬಿಸಿಲು ಬಿದ್ದು ನಿಮ್ಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ, ಅವ್ರ ಮಗ್ಗಲೇ ಒಂದು 7 ಅಡಿ ಸರ್ಪ ಅಂತಗಂದು ಹೋಗ್ತಿತ್ತು. ಅವ್ರ ಮಗ್ಗಲು 5 ಅಂದ ಹೋಗ್ತಿತ್ತು. ಅವ್ರಿಗೆ ಅದರ ಅರಿವಿಲ್ಲ, ಯಾಕಂದ್ರೆ ಈ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲ. ಒಬ್ಬ ಯೋಗಿ ಆಗಿರ್ತಕ್ಕಂಥವನಿಗೆ, ಒಬ್ಬ ತ್ಯಾಗಿ ಆಗಿರ್ತಕ್ಕಂಥವನಿಗೆ, ಒಬ್ಬ ಮಹಾತ್ಮನಾಗಿರ್ತಕ್ಕಂಥ ಧ್ಯಾನ ಮಾಡಕತ್ರ ಈ ಬಾಹ್ಯ ಪ್ರಪಂಚದ ಅರಿವಿರಂಗಿಲ್ಲ. ನಾ ಯಾರು, ನಾನು ಏನು ಮಾಡಕತ್ತೀನಿ, ನಾನು ಎಲ್ಲಿ ಕುಂತೀನಿ, ನಾನು ಹೆಂಗಿದ್ದೀನಿ ಎತ್ತುಕೊಂಡು ನಾನು ಯಾರಿಗೂ ಕೂಡ ಅರಿವಿರಲ್ಲ. ಇರ್ತದೇನ್ರಿ? ನಮ್ಮ ಧರ್ಮದೊಳಗೆ ಏನದ ತಗೊಂಡ ಕೇಳಿದ್ರೆ ಎಲ್ಲದರಾಗೂ ಅದ ಏನ್ರಿ, ಪ್ರಾಣಾಯಾಮ ತಗೊಂಡಿಸಿ ಬರ್ತದೆ. ಪ್ರಾಣಾಯಾಮ ತಗೊಂಡು ಬರ್ತದ. ಪ್ರಾಣಾಯಾಮ ತಗೊಂಡ್ರೆ ಒಂದು ಸೊಳ್ಳಿಲೆ ಏರ್ಸೋದು, ಒಂದು ಸೊಳ್ಳಿಲಿಂದ ಶ್ವಾಸ ಬಿಡೋದು. ಹಿಂಗೆ ಮಾಡ್ತಾ ಮಾಡ್ತಾ ಏರ್ಸಿರ್ತಕ್ಕಂಥ ಶ್ವಾಸ ಇಲ್ಲಿ ಮಸ್ತಕದೊಳಗೆ ಇಟ್ಕೊಂಡ್ರೆ ಅದಕ್ಕೆ ಪ್ರಾಣಾಯಾಮ ತಗೊಂಡಂತ. ಏರ್ಸಿರ್ತಕ್ಕಂಥ ಶ್ವಾಸ ಈ ಮಸ್ತಕದೊಳಗೆ ಇಟ್ಕೊಂಡು ಬಿಟ್ಟರು ಅಂತಂದ್ರೆ ದೇಹದೊಳಗೆ ಜೀವ ಇರ್ತದೆ, ಕರೆ ಬಾಹ್ಯ ಪ್ರಪಂಚದ ಅರಿವಿರಂಗಿಲ್ಲ. ಇಲ್ಲಿ ಗರ್ಗದ ಮಡಿವಾಳಪ್ಪನವರು ತಗೊಂಡಿದ್ರು ಏನ್ರಿ, ಇಲ್ಲೇ ನಮ್ಮ ಗದಗ ಜಿಲ್ಲಾದೊಳಗೆ ಗರ್ಗದ ಮಡಿವಾಳಪ್ಪನವರು ತಗೊಂಡಿದ್ರು. ಅವರು ಇಂಥ ಪ್ರಾಣಾಯಾಮ ಮಾಡ್ತಿದ್ರಲ್ಲ, ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಇದು ಪ್ರಾಣಾಯಾಮದೊಳಗಿಂದ ಎಷ್ಟು ತಾಕತ್ತದ ತಗೊಂಡು ಕೇಳಿದ್ರೆ, ನೀವೆಲ್ಲ ಲಿಂಗೋದ್ಭವಿಗಳಾಗಿರ್ತಕ್ಕಂಥ ರೇಣುಕಾಚಾರ್ಯರ ಬಗ್ಗೆ ಕೇಳಿರಿ ನೀವು ಏನ್ರಿ. 700 ವರ್ಷದಿಂದ ಗೌಪ್ಯವಾಗಿ 700 ವರ್ಷದಿಂದ ಪ್ರಕಟವಾಗಿ ಅಂದ ಜೀವನ ಕಳೆದಿರ್ತಕ್ಕಂಥವ್ರು ರೇಣುಕಾಚಾರ್ಯರು. ಇಲ್ಲಿ ಗದಗ ಬಲ್ಲಿಂದ ಹೊಸಳ್ಳಿ ಬೂದಿ ಸ್ವಾಮಿಗಳ ತಗೊಂಡದಾದ್ರೆ, ಹೊಸಳ್ಳಿ ಬೂದಿ ಸ್ವಾಮಿಗಳ ತಗೊಂಡ್ರ 774 ವರ್ಷದಿಂದ ಬದುಕಿರ್ತಕ್ಕಂಥವ್ರು ಹೊಸಳ್ಳಿ ಬೂದಿ ಸ್ವಾಮಿಗಳು. ಎಷ್ಟು ವರ್ಷ ರೀ? 774 ವರ್ಷ. ನೀವು ಅಷ್ಟೇ ಅಲ್ಲ, ಎಲ್ರಿ ಹಿಮಾಲಯದೊಳಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸಾಧು ಏನ್ರಿ, ಅವನು 8 ವರ್ಷ ಹತ್ತುಕೊಂಡದ ಕೇಳಿದ್ರೆ 1300 ವರ್ಷ ಹತ್ತು ಅವನಿಗೆ. ಅವ ಈಗ ಜಗತ್ತು ನೋಡಕ್ಕೆ ಹೊಂಟಾನ. ಕಲ್ಪನೆ ಇರಲಿ. ಇದೆಲ್ಲ ಎದರಿಂದ ಸಾಧನೆ ಹತ್ತುಕೊಂಡದ ಕೇಳಿದ್ರೆ ಪ್ರಾಣಾಯಾಮದಿಂದ ಸಾಧನೆ. ಯಾವಾಗ ಗರ್ಗದ ಮಡಿವಾಳಪ್ಪನವ್ರು ಏನು ಮಾಡ್ಯಾರ, ಮುಂಜಾನೆಯಿಂದ ಸಂಚಾರಕ್ಕೆ ಹೋಗ್ಯಾರ. ಮಡ್ದಂದ ಅವಾಗೆಲ್ಲ ಎಲ್ಲಿ ಬಾತ್ರೂಮ, ಎಲ್ಲಿ ಟಾಯ್ಲೆಟ್ ಇದ್ದು ಎಲ್ಲ ಬಯಲಿಗೆ ಹೋಗೋದು. ಗರ್ಗದ ಮಡಿವಾಳಪ್ಪನವ್ರು ಏನು ಮಾಡ್ಯಾರ, ಆ ಹಳ್ಳದ ದಂಡೆಗಿಂದ ಆ ಕಡೆ ಹೊರಗೆ ಹೋಗಿ ಬಂದು ಹಳದಾಗಿಂದ ಕೈ ತಕ್ಕೊಂಡು ಏನ್ರಿ ಬಿಸಿಲ ಹತ್ತಿತ್ತು. ಅವ್ರು ಏನು ಮಾಡ್ಯಾರ, ಬಂದು ಒಂದು ಗಿಡದ ಕೆಳಗಿಂದ ಕುಂತಾರ. ಅಲ್ಲೇ ಹಳ್ಳದ ದಂಡೆಗಿದೆ ಒಂದು ಗಿಡದ ಕೆಳಗಿಂದ ಕುಂತಾರ ಪ್ರಾಣಾಯಾಮ ಮಾಡಿಬಿಟ್ರ. ಯಾವಾಗಿಂದ ಪ್ರಾಣಾಯಾಮ ಮಾಡೋಕ್ಕಿಂತ ಚಲೋ ಮಾಡ್ಯಾರ. ಚಲೋ ಮಾಡಿ ಆ ಏರ್ಸಿರ್ತಕ್ಕಂಥ ಪ್ರಾಣ ಅಲ್ಲೇ ಮಸ್ತಕದಾಗ ಇಟ್ಕೊಂಡು ಕುಂತು ಬಿಟ್ಟ. ಮಳೆ ಬಂದಾದ, ಅದು ಹಳ್ಳ ತುಂಬಿ ಹೋಗ್ಯಾದ ಏನ್ರಿ, ಇವ್ರ ಮ್ಯಾಲ ಉಸುಕು ನಿಂತಾದ. 8 ವರ್ಷ. ನಾನು ನಿಮ್ಗೆ ಸುಮ್ಮನೆ ಹೇಳಂಗಿಲ್ಲ ನಿಮಗೆ ಏನ್ರಿ. ಅವ್ರು ಗರ್ಗದ ಮಡಿವಾಳಪ್ಪನವರು 86 ವರ್ಷದಿಂದ ಅಲ್ಲೇ ಒಳಗೆ ಇದ್ದಿರತ್ತ ಉಸುಕಿನಾಗ. 8 ವರ್ಷ ರೀ, 84 ವರ್ಷ. ಯಾವಾಗಿಂದ ಇತ್ತಿತ್ತಲಾಗ ಏನ್ರಿ, ಇತ್ತಿತ್ತಲಾಗಂದ ಎಲ್ಲ ಮನೆ ಕಟ್ಟಕ್ಕದ ಉಸುಕು ಹೋಯ್ತಿರ್ತಾರಲ್ಲ, ಮನೆ ಕಟ್ಟಕ್ಕಂದ ಇದೇ ಒಂದು 60 ವರ್ಷದ ಹಿಂದ. ಯಾವಾಗ ಮನೆ ಕಟ್ಟವನಿಂದ ಎತ್ತಿನ ಗಾಡಿಯಾಗ, ಈಗ ಟ್ರಾಕ್ಟರ್ಗಳು ಬಂದವ, ಎತ್ತಿನ ಗಾಡಿಯಾಗ ಉಸುಕು ತುಂಬ್ಕೊಂಡು ಹೋಗ್ಲಕತ್ತಾರ. ಸ್ವಲ್ಪ ಅಂದ ಕೂದಲು ಕಂಡವ, ಸರಿಸಿ ನೋಡ್ಯಾರ. ಯಾವಾಗಿಂದ ಇವ್ರ ಮೈ ಅಂದ ಟಚ್ ಆದ ಬಳಿಕ ಅದು ಮಸ್ತಕ ಇಟ್ಕೊಂಡಿರ್ತಕ್ಕಂಥ ಶ್ವಾಸ ಏಕಾಲಕ್ಕೆ ಅಂದ ಅರಿವಿಗೆ ಅಂದ ಬಂದುಬಿಟ್ಟ. ಯಾವಾಗಿಂದ ಮೈ ಮ್ಯಾಗಿನ ಉಸುಕು ಜಾಡಿಸ್ಕೊತ ಊರಾಗ ಬಂದ್ರತ್ತ. ಅಲ್ರಿ 86 ವರ್ಷದಿಂದ ಉಸುಕಿನಾಗ ಕುಂತು ಅವ ನಿಂಗಣ್ಣೆ ಎಲ್ಲಾನ, ಮಲ್ಲಣ್ಣೆ ಎಲ್ಲಾನ, ಅವ್ರು ಉಳಿದಿರ್ತಾರೆ 84 ವರ್ಷದಾಗ.
ಇವ್ರು ಕೇಳಕತ್ತಾರ ಯಾಕೆ ಹತ್ಕೊಂಡಂದ್ರ ಏನ್ರಿ ಇವೆಲ್ಲ ಸಾಧನೆಗಳದಾವ, ಪ್ರಾಣಾಯಾಮ ಹತ್ಕೊಂಡು ಬರ್ತಾವ. 774 ವರ್ಷನೂ ಕೂಡ ಬದುಕ್ತಕ್ಕಂಥ ಸಾಮರ್ಥ್ಯ ಆ ಪ್ರಾಣಾಯಾಮದೊಳಗದ. ಅಷ್ಟೇ ಅಲ್ಲ, ನೀವು 8 ವರ್ಷನೂ ಕೂಡ ಬದುಕ್ತಕ್ಕಂಥ ಸಾಮರ್ಥ್ಯ ಏನ್ರಿ ಅದ್ರೊಳಗದ. ಇಲ್ಲಿ ಅತುಣಿ ಶಿವಗಳಿಂದ ಏನು ಮಾಡ್ಯಾರ, ಧ್ಯಾನಕ್ಕೆಂದ ಕುಂತಾರ. ಅವ್ರಿಗೆ ಒಟ್ಟ ಅರಿವೇ ಇಲ್ಲ, ನಾನು ಎಲ್ಲಿ ಕುಂತೀನಿ ಹೆಂಗೆ ಕುಂತೀನಿ ಅಂತ ಅನ್ನೋದನ್ನ ಅತುಣಿ ಮುರುಗೇಂದ್ರ ಶಿವಗಳಿಗೆ ಅದು ಅರಿವಿಲ್ಲ. ಯಾವಾಗಿಂದ ನೆರಳಿಗೆಂದ ಕುಂತಿದ್ರು ಅದನ್ನ ನೆರಳು ಹೋಗಿಂದ ಬಿಸಿಲು ಬಿದ್ದು ಬಿಟ್ಟದ ಅವ್ರ ಮೈ ಮೇಲೆ. ಇದು ಅವ್ರ ಪಕ್ಕದೊಳಗನೆ 7 ಅಡಿ ಸರ್ಪಂದ ಹೊಂಟದೆ ನೋಡ್ರಿ. ಅದು ವಿಷಕಾರಿ ಪ್ರಾಣಿ ಹೌದಲ್ರಿ. ಯಾವಾಗಂದ ಆ ವಿಷಕಾರಿ ಪ್ರಾಣಿಯಾಗಿರ್ತಕ್ಕಂಥ ಹಾವ ಅತುಣಿ ಮುರುಗೇಂದ್ರ ಶಿವಗಳನ್ನು ನೋಡಿ ಬಿಡ್ತತೆ. ಯಾವಾಗಿಂದ ನೋಡಿ ತನ್ನ 7 ಅಡಿ ಏನ್ರಿ ಹೆಡಿ ಅಂತಕ್ಕಂಥ ತೆಗೆದು ಯಾವ ಕಡೆ ಅಂದ ಬಿಸಿಲು ಬರ್ತದಲ್ಲ ಆ ಕಡೆ ಅತುಣಿ ಮುರುಗೇಂದ್ರ ಶಿವಗಳಿಗೆ ನೆರಳು ಮಾಡ್ತಿತ್ತದು ಒಂದು ಹಾವ. ಏನ್ರಿ ಒಂದು ಹಾವ ಅತುಣಿ ಮುರುಗೇಂದ್ರ ಶಿವಗಳಿಗೆ ಒಂದು ನೆರಳು ಮಾಡ್ತಿತ್ತು. ಇವತ್ತನ ಸುಳ್ಳು ಹೇಳಂಗಿಲ್ಲ ನಿಮಗ. ಇವತ್ತನ ಈ ಕಾವಿ ಬಟ್ಟಿ ತೊಟ್ಟಿನಿ, ಈ ಸಂಗೀತಗಾರಂದ ಪದ ಹಾಡ್ತಾರ, ಇಟ್ಟೆಲ್ಲ ತಿಳ್ಕೊಂಡ್ರ ಈ ಶಿವಯೋಗ ಮಂದಿರ ತಗೊಂಡು ನೀವು ಕೇಳಿರ್ಬೇಕು ಹೆಸರ. ಏನ್ರಿ ಶಿವಯೋಗ ಮಂದಿರ ಹಾನಗಲ್ ಕುಮಾರ ಶಿವಗಳು. ನಾವೆಲ್ಲ ಬೆಳೆದಿದ್ದೆ ಅಲ್ಲೇ. ನಿಮ್ಮ ಮುರುಗೇಂದ್ರ ಶಿವಾಚಾರ್ಯ ಕೂಡ ಅದೇ ಜಾಗದಾಗ ಬೆಳೆದಿರ್ತಕ್ಕಂಥವ್ರು. ಇಡೀ ನಮ್ಮ ಭಾರತ ದೇಶಕ್ಕೆ ಕಾವಿ ಬಟ್ಟಿ ಕೊಟ್ಟಿರ್ತಕ್ಕಂಥವ್ರು ಪುಣ್ಯಾತ್ಮರ ಹಾನಗಲ್ ಕುಮಾರ ಶಿವಗಳು. ಇಡೀ ನಮ್ಮ ಭಾರತ ದೇಶದೊಳಗೆ ಸಂಗೀತ ಉಳಿಸಿರ್ತಕ್ಕಂಥವ್ರೆ ಹಾನಗಲ್ ಕುಮಾರ ಶಿವಗಳು. ಹಾಗಾದ್ರೆ ಇದು ಉಳಿಬೇಕಾದ್ರಿಂದ ಕಾರಣ ಏನು ಒತ್ತುಕೊಂಡ ಕೇಳಿದ್ರೆ ನಿಮಗೆ ಆಶ್ಚರ್ಯದ ಮಾತಾಡ್ತೀನಿ. ಹಾನಗಲ್ ಕುಮಾರ ಶಿವಗಳಿಗೊಂದು ಶಿವಯೋಗ ಮಂದಿರ ಸ್ಥಾಪನೆ ಮಾಡಬೇಕು ಏನ್ರಿ. ಎಲ್ಲ ಕಡೆ ಹಳ್ಳಿಗಳೇ ಎಲ್ಲ ತಿರುಗಾಡಿದ್ರು, ಎಲ್ಲಿನೂ ಕೂಡ ಧರ್ಮವಂತರಾಗಿಲ್ಲ, ಆಚಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಮಠಮಾನ್ಯಗಳೆಲ್ಲ ಹಾಳು ಬಿದ್ದು ಹೋಗಿದ್ವಲ್ಲ. ಹಾನಗಲ್ ಕುಮಾರ ಶಿವಗಳು ತೀರ್ಮಾನ ತೊಗೊಂಡ್ರತ್ತೆ, ಇವತ್ತ ಸಮಾಜಕ್ಕೆ ಏನು ಕೊಟ್ಟರು ಕೂಡ ಖರ್ಚು ಮಾಡ್ತಾರೆ, ಆದ್ರೆ ಸಮಾಜಕ್ಕೆ ಏನು ಕೊಡ್ಬೇಕಂತಕೊಂಡು ಕೇಳಿದ್ರೆ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಸ್ವಾಮಿಯನ್ನು ಕೊಡ್ಬೇಕಂತಕೊಂಡು ಹಾನಗಲ್ ಕುಮಾರ ಶಿವಗಳನ್ನ ತೀರ್ಮಾನ ತೊಗೊಂಡ್ರತ್ತೆ. ಅವತ್ತು ತೊಗೊಂಡು ಸಣ್ಣವರಾಗಿರ್ತಕ್ಕಂಥ ಹಾನಗಲ್ ಕುಮಾರ ಶಿವಗಳು ಎಲ್ಲಿಗೆ ಹೋಗ್ತಾರ ಹತ್ತುಕೊಂಡದ ಕೇಳಿದ್ರೆ ಇಲಕಲ್ ಮಹಾಂತ ಶಿವಗಳು ಹತ್ತುಕೊಂಡಾಗಿದ್ರು. ಇಲಕಲ್ ವಿಜಯ ಮಹಾಂತ ಸ್ವಾಮಿಗಳು ಹತ್ತುಕೊಂಡಿದ್ರು. ಅವ್ರ ಬಲ್ಲಿಂದ ಹೋದ್ರು. ಯಾವಾಗಿಂದ ಬುದ್ಧಿ ಒಂದು ಶಿವಯೋಗ ಮಂದಿರ ಅಂತಕ್ಕಂಥ ಮಾಡ್ಬೇಕಂತ ಮಾಡೀನಿಪ್ಪ, ಅದಕ್ಕೆ ನೀವು ಎಲ್ಲಿ ಜಾಗ ತೋರಿಸ್ತೀರಿ ಅಲ್ಲಿ ನಾ ಶಿವಯೋಗ ಮಂದಿರ ಮಾಡ್ತೀನಿ ಎತ್ತುಕೊಂಡು ಹಾನಗಲ್ ಕುಮಾರ ಶಿವಗಳು ಅಂದ್ರ ಇಲಕಲ್ ವಿಜಯ ಮಹಾಂತ ಸ್ವಾಮಿಗಳು ನಕ್ರತ್ತೆ. ಕುಮಾರ, ಆ ಶಿವಯೋಗ ಮಂದಿರ ಕಟ್ಟಕ್ಕ ಜಾಗ ನಾ ತೋರ್ಸಂಗಿಲ್ಲೋ, ನಮ್ಮವ್ವ ಮಾಂತವ್ ತೋರಿಸ್ತಾಳ ಅಂದ್ರ. ಮಾಂತವ್ ಅಂದ್ರೆ ಯಾರು? ಒಂದು ಆಕಳ ತೋರಿಸ್ತಾಳ, ಗೋಮಾತೆ. ಅದಕ್ಕೆ ಮಾಂತಮ್ಮ ತಗೊಂಡು ಹೆಸರಿಟ್ಟಿದ್ರು ಅವರು. ಯಾರು? ವಿಜಯ ಮಹಾಂತ ಸ್ವಾಮಿಗಳು ಆ ಆಕಳಿಗೆ ಮಾಂತಮ್ಮ ತಗೊಂಡು ಹೆಸರಿಟ್ಟಿದ್ರು. ಅದು ಆಕಳ ಬಳಿ ಎಷ್ಟು ತಾಕತ್ತಿತ್ತು ಅಂತಕೊಂಡು ಕೇಳಿದ್ರ ಯಾವ ಸ್ವಾಮಿಗಳ ಹೇಳೋದಕ್ಕಿಂತ ಮುಂಚಿತವಾಗಿ ಹೇಳುತ್ತಿತ್ತದ ಆಕಳ. ಕಲ್ಪನೆ ಇರಲಿ ನಿಮಗ, ಅದು ಆಕಳ ಸಾಮಾನ್ಯವಾಗಿರ್ತಕ್ಕಂಥ ಆಕಳಲ್ಲ. ಯಾವ ವಿಜಯ ಮಹಾಂತ ಸ್ವಾಮಿಗಳು ಹೇಳೋದಕ್ಕಿಂತ ಪೂರ್ವದೊಳಗೆ ಆಕಳ ಹೇಳುತ್ತಿತ್ತು. ಎದ್ದು ಊರು ಹೊರಗಿಂದ ಇರ್ತಕ್ಕಂಥ ಕೆರೆ ಒಳಗೆ ಸ್ನಾನ ಮಾಡ್ಕೊಂಡು ಬರ್ತಿತ್ತು. ಸ್ನಾನ ಮಾಡ್ಕೊಂಡು ಬಂದು ಯಾವಾಗ ಕೋಡಿನಿಂದ ಬಾಗಿಲು ಬಡ್ದಾಗ ಏನ್ರಿ ಮಹಾಂತ ಶಿವಗಳು ಹೇಳ್ತಿದ್ರತ್. ಅದು ಕೋಡಿನಿಂದ ಬಾಗಿಲು ಬಡಿತಿತ್ತು. ಅವಾಗಿಂದ ಮಹಾಂತ ಸ್ವಾಮಿಗಳಿಂದ ಎದ್ದು ಅವರು ಹೋಗಿಂದ ಸ್ನಾನ ಮಾಡ್ಲಿಕ್ಕೆ ಹೋದ್ರ ಇಲ್ಲಿ ಅವರು ಉಟ್ಕೊಂಡು ಬಿಟ್ಟಿರ್ತಕ್ಕಂಥ ಏನ್ರಿ ತೊಳೆದು ಹಾಕಿರ್ತಕ್ಕಂಥ ಮಡಿ ಬಟ್ಟೆ ಏನಿದ್ವಲ್ಲ ಆ ಮಡಿ ಬಟ್ಟೆಯಿಂದ ತನ್ನ ಕೋಡಿಗೆ ಹಿಡ್ಕೊಂಡು ನಿಂದಿರ್ತಿತ್ತು. ಯಾವಾಗಿಂದ ವಿಜಯ ಮಹಾಂತ ಸ್ವಾಮಿಗಳು ಬಂದು ಆ ಕೋಡಿಗೆ ಹಿಡ್ಕೊಂಡ್ ಬಂದಿರ್ತಕ್ಕಂಥ ಬಟ್ಟೆ ಉಟ್ಕೊಂಡು ಯಾವಾಗಿಂದ ಪೂಜೆದ ಕೋಲಿಗೆಂದ ಹೋದ ಬಳಕ ಅವರು ಪೂಜೆ ಮಾಡ್ಕೊಳಕತ್ರ ಏನ್ರಿ ಅದನ್ನು ಕೂಡ ಎದುರಿ ಕುಂದಿರ್ತಿತ್ತು. ಇಡೀ ಅವ್ರ ಲಿಂಗ ಪೂಜೆ ಆಗುತ್ತಾನ. ಯಾವಾಗಿಂದ ಸ್ವತಃ ಯಾವ ಮಹಾಂತ ಶಿವಗಳು ಏನ್ರಿ ಲಿಂಗ ಪೂಜೆ ಮಾಡ್ಕೊಂಡು ಬಂದು ಮತ್ತು ಆ ಕಡೆಗೆ ಹಣೆಗೆ ವಿಭೂತಿ ಹಚ್ಚಿ ಅದ್ರ ಕೊರಳಾಗಿರ್ತಕ್ಕಂಥ ಲಿಂಗಕ್ಕೆ ಲಿಂಗ ಪೂಜೆ ಮಾಡಿ ಮತ್ತು ಹೊಳ್ಳಿಂದ ಕಟ್ಟದ ಬಳಕ ಅವಾಗಿಂದ ಮಹಾಂತ ಶಿವಗಳು ನಿತ್ಯ ಪಾದೋದಕ್ಕೆ ನಡೀತಿತ್ತಲ್ಲ ಆ ಆಕಳ ಯಾವಾಗಿಂದ ಪಾದೋದಕ್ಕೆ ತೊಗೊಂಡು ಬಳಕ ಇಲಕಲ್ ವಿಜಯ ಮಹಾಂತ ಸ್ವಾಮಿಗಳು ಪ್ರಸಾದ ಆದ ಬಳಕನೇ ಅದು ಹೊರಗೆ ಮುಂದೆ ಕಣಿಕಿತ್ತಿತ್ತು, ಹುಲುತ್ತಿತ್ತು. ನೋಡ್ರಿ, ಒಂದು ಆಕಳ ನಾವು ಮೂಕ ಪ್ರಾಣಿ ಎತ್ತಿಕೊಂಡಂತೀವಲ್ಲ, ಒಂದು ಆಕಳ ಈ ಇಟ್ಟರ ಮಟ್ಟಿಗೆ ಮಾಡ್ತಿತ್ತು. ಯಾವಾಗಿಂದ ಇಲಕಲ್ ವಿಜಯ ಮಹಾಂತ ಶಿವಗಳು ಅಂತಾರೆ, ಕುಮಾರಪ್ಪ ಇದನ್ನ ಏನ್ರಿ ಶಿವಯೋಗ ಮಂದಿರ ನೀ ಎಲ್ಲಿ ಸ್ಥಾಪನೆ ಮಾಡ್ಬೇಕಂತ ಅನ್ನೋದು ಇದು ನಾನು ತೋರ್ಸಂಗಿಲ್ಲಪ್ಪ, ಇದನ್ನ ಯಾರು ತೋರಿಸ್ತಾರ ಎತ್ಕೊಂಡದ ಕೇಳಿದ್ರೆ ನಮ್ಮ ಮಹಾಂತಮ್ಮ ಅದಳಲ್ಲ, ಮಹಾಂತಮ್ಮ ತೋರಿಸ್ತಾಳ. ಆಕಿ ಎಲ್ಲಿ ಮಲಗುತ್ತಾಳ, ಎಲ್ಲಿ ಸಗಣಿ ಹಾಕ್ತಾಳ, ಎಲ್ಲಿ ಗೋಮೂತ್ರ ಮಾಡ್ತಾಳ, ಆ ಜಾಗದೊಳಗೆ ನೀ ಶಿವಯೋಗ ಮಂದಿರ ಮಾಡತ್ತಿಕೊಂಡು ಯಾವ ಇಲಕಲ್ ವಿಜಯ ಮಹಾಂತ ಶಿವಗಳು ಹೇಳಿದ್ರ ಇಲಕಲ್ ಬಿಟ್ಟು ಬದಾಮಿ ತಾಲೂಕಿನೊಳಗೆ ಇವತ್ತೇನು ಶಿವಯೋಗ ಮಂದಿರ ಅದಲ್ಲ ಅಲ್ಲಿ ಒಂದು ಗುಡಿ ಅದ ಕಂಟ್ಯಾಗ, ಮುಳ್ಳು ಕಂಟ್ಯಾಗಿನ ಒಂದು ಗುಡಿ ಇತ್ತು. ಯಾವಾಗಿನಂತ ಮುಳ್ಳು ಕಂಟಿ ಒಳಗೆ ಒಂದು ದೇವಸ್ಥಾನದ ಹೆಸರೇನು
ಕೊಟ್ಟೂರ ಬಸವೇಶ್ವರ ದೇವಸ್ಥಾನದು. ಯಾವಾಗ ಅಂತ ಕಂಟ್ಯಾಗ ಇದು ಬಂದು ಆ ದೇವಸ್ಥಾನದ ಎದುರಿಗೆ ಬಂದ ಆಕಳ ಮಲ್ಕೊಂಡು